ಅವರ ಎನರ್ಜಿ ಅವರು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಆರ್ಟಿಸ್ಟಿಗೆ ಮಾತ್ರ ಗೊತ್ತಾಗತ್ತೆ. ನಿದ್ದೆ ಕೆಟ್ಟು ಒಂದು ಫಂಕ್ಷನ್ ಅಂತ ಬಂದು ತಿರ್ಗಾ ಶೂಟಿಂಗ್ ಹೋಗೋದು, ಅದು ಸಾರಿ. ಅಂಡ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿ ಒಂದು ಕಾಲದಲ್ಲಿ, ಈ ಒಂದು ಕಾಲ ಅಂದ್ರೆ ಒಂದು 20 ವರ್ಷದ ಮುಂಚೆ ನನ್ನ ತಾವಿರೋದು 15 ರೂಪಾಯಿ ಎರಡೇ ಟೊಮೊಟೊ ಕಾಣೋಣ ಅಂತ ನಾನು ಬಂದೆ. ಒಂದು ಮೊಟ್ಟೆಯ ಕತೆ ಅಂತ ಇವ್ರು ಬಂದರು. ಅವತ್ ನನ್ನನ್ನ ಯಾವ ಮಟ್ಟಕ್ಕೆ ಆಡ್ಕೊಂಡಿದ್ರು ಅದೇ ಮಟ್ಟಕ್ಕೆ ಆಡ್ಕೊಂಡ್ರದ್ ನಾನು ಕೇಳಿಸ್ಕೊಂಡಿದ್ದೀನಿ, ನಿಮ್ಮನ್ನಿಬ್ಬರನ್ನು. ಕೊನೆಗೆ ನಾನೇ ಸರ್ವೈವರು, ನೀವೇ ರೂಲರ್ ಆದ್ರಿ. ಸೊ ಹಂಗಾಗಿ ನಮ್ಮನ್ನ ಆಡ್ಕೊಂಡಂತ ಎಲ್ಲಾ ಮಹಾಶಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು. ಕಪ್ಪು ಮೊಟ್ಟೆ ನೋಡಿ, ಎರಡು ಸೇರಿದ್ರೆ ಒಂದು ವರ್ಲ್ಡ್ ಕಪ್ ಆಗತ್ತೆ. ಸೊ ಹಂಗಾಗಿ ಅದನ್ನ ಪ್ರೂವ್ ಮಾಡಿದೀವಿ, ಮಾಡ್ತೀವಿ ಕೂಡ, ಬಿಡೋದಿಲ್ಲ. 100% ಮಾಡ್ತೀವಿ. ನಾವೇನು ಅನ್ಕೊಂಡಿದೀವಿ ಅದನ್ನ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿ ಬಂದಿರೋದು. ಅದಕ್ಕೆ ಅಷ್ಟೊಂದು ಸಹಿಸಿರೋದು, ಅದಕ್ಕೆ ಅಷ್ಟೊಂದು ಸಹಿಸ್ತಾ ಇರೋದು, ಅದಕ್ಕೆ ಅಷ್ಟೊಂದು ತುಂಬಾ ಅಬ್ಸರ್ವ್ ಕೂಡ ಮಾಡ್ತಾ ಇದ್ದೀವಿ. ಇರ್ಲಿ, ಅದ್ ಮುಂದೆ ಮಾತಾಡೋಣ. ಇನ್ನೂ ಸುಮಾರು ವೇದಿಕೆಗಳಿದೆ ನಾವೆಲ್ಲ ಸೇರಿ ಮಾತಾಡೋದಕ್ಕೆ. ಯಾಕಂದ್ರೆ ನೀವಿಲ್ಲಿ ಬಂದಾಗ, ಫಸ್ಟ್ ಇದನ್ನ ನಿಲ್ಲಿಸಿದಾಗ ನನ್ಗೆ ತಲೆಗೆ ಹೋಗಿದ್ದೆ ಅದು. ಹಿಂದೆ ನಾವಿಬ್ರು ಅನುಭವಿಸಿದಂತ ನೋವು, ಅವಮಾನ. ಈಗ ನಮ್ಮ ಶ್ರೀಕಾಂತ್ ಮಾತಾಡಿದ್ರು, ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಅವಾಗ ಪಕ್ಕದ ಮನೆಯಲ್ಲಿ ಕಮೆಂಟ್ ಮಾಡೋರು, ಆ ರೋಡಲ್ಲಿ ಕಮೆಂಟ್ ಮಾಡೋರು, ಏರಿಯಾಲ್ ಕಮೆಂಟ್ ಮಾಡೋರು ಇವತ್ತು ಈಸಿಯಾಗಿ ಕಮೆಂಟ್ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಶ್ರೀಕಾಂತ್, ಆರಾಮಾಗಿರು. ನೀನೇ ಕಮೆಂಟ್ ಮಾಡಿ ವಿಜಿಲ್ ಓಡಿಸ್ತೀಯ ಅಂದ್ಮೇಲೆ ಯಾಕಪ್ಪ ಎದುರ್ಕೋತೀಯ? ಎದುರ್ಕೋಬೇಡ, ಅದು ಇದ್ದಿದ್ದೆ, ಅದು ಅಂಟು ಕಾಯಿಲೆ ಮನುಷ್ಯನಿಗೆ ಯಾವತ್ತಿದ್ರು. ಬಿಟ್ಬಿಡ್ಬೇಕು, ಅದನ್ನ ತಲೆಗೆ ಹಾಕೋಬಾರ್ದು. ಚಟ್ರೆ, ನಿಮ್ಗೆ ತುಂಬಾ ಸಮಯ ವೇಸ್ಟ್ ಮಾಡಲ್ಲ ಪಾಪ ನಾನು. ಯಾಕಂದ್ರೆ ನಾನು ಎಲ್ಲರನ್ನು ಮಾತಾಡಬೇಕು. ಮೊದಲನೇದಾಗಿ ಸತ್ಯಪ್ರಕಾಶ್ ಸರ್ನ ತಂದ್ಕೊಟ್ಟಂತ ಜಡೇಶ್, ನಿಮ್ಗೆ ದೊಡ್ಡ ಧನ್ಯವಾದ. ಕಥೆನ ಸೆಲೆಕ್ಟ್ ಮಾಡಿದಂತ ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನಾನು ಫಸ್ಟ್ ಜಡೇಶ್ ಹೇಳಿದ್ದು ಕಥೆನ ಅವ್ರ ಮಗ ಕೇಳ್ತಾರೆ ಅಂತ. ಹೌದಾ, ಅವ್ರ ಮಗ ಕೇಳ್ತಾರ? ಸರಿ, ಹೇಳು, ದಯವಿಟ್ಟು ಹೇಳು. ಯಾಕಂದ್ರೆ ಈ ಕಥೆ ಹೆಂಗೆ ಆಯ್ತು ಅನ್ನೋದನ್ನ ಒಂದು ತುಂಬಾ ವೆರಿ ಇಂಟ್ರೆಸ್ಟಿಂಗ್ ವಿಷಯ, ಇಂಟ್ರೆಸ್ಟಿಂಗ್ ಜರ್ನಿ. ಅಬೌಟ್ 2 years ನಾನು ಜಡೇಶ್ ಒಟ್ಟಿಗೆ. ಜಡೇಶ್ ಏನು ನೋವು ತಿಂದ್ರು, ಎಷ್ಟು ಅನುಭವಿಸಿದ್ರು, ಹೆಂಗೆ ಒಂದು ಪುಟ್ಟು ಮಗು ತರ ಹತ್ಬಿಟ್ರು, ಅದೆಲ್ಲ ನೆನ್ಸ್ಕೊಂಡಾಗ ನನ್ನ ಅವತ್ತಿನ ದಿವಸ ನಾನು ಹತ್ರ ಸೇರ್ಕೊಂಡ್ಬಿಟ್ರಪ್ಪ ಅಂತ ಅನ್ಸ್ಕೊಂಡಿದ್ವಿ. ನಾನು ಅನ್ಕೊಂಡೆ ಮನ್ಸಲ್ಲಿ. ಆದ್ರೆ ಇಲ್ಲ, ಒಬ್ಬ ಬುದ್ಧಿವಂತನ ಕೈಯಲ್ಲಿ ಹೋಗಿ ಹೇಳಿದ್ ಜನಕ್ಕೆ, ಅವ್ರಿಗಿನ್ನ ನೀನ್ ದೊಡ್ಡವರಾದೆ ಕಣಪ್ಪ, ವಯಸ್ಸಲ್ಲಿ ಚಿಕ್ಕವನಾದ್ರೂ ತುಂಬಾ ದೊಡ್ಡವನಾದೆ ನೀನು. ಸತ್ಯಪ್ರಕಾಶ್ ಅವ್ರ ಬಗ್ಗೆ ನೀವೇನು ರೆಗ್ಯುಲರ್ ಗಾಂಧಿನಗರದವ್ರ ತರ ಇಲ್ಲ. ಅವ್ರು ಒಂದೇ, ನಾನು 23ಕ್ಕೆ ಬರ್ತೀನಿ, ಅವ್ರು ಯಾರ ಬರ್ಲಿ, ನಾನು ಬಂದೇ ಬರ್ತೀನಿ, ಏನಿವಾಗ? ಈ ಹಠಾನೇ ನಮ್ಮನ್ನು ಕರ್ಕೊಂಡ್ ಬಂದಿರೋದು. ಹಂಗಾಗಿ ನಿಮ್ಮನ್ನ ನಾನು ಯಾವಾಗ್ಲೂ ಜ್ಞಾಪಿಸ್ಕೋಬೇಕು. ಮರೆಯಾಗಿಲ್ಲ ನಿಮ್ಮನ್ನ ನಾನು ಯಾವತ್ತೂ. ಅದ್ ಬಿಟ್ಟು ಇನ್ನೆಲ್ಲ ಕಲಾವಿದ್ರಿದ್ರೆ, ಇಲ್ಲಿ ನಾನು ಶೆಟ್ರು ಸೇರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಮಾಡಿರೋ ಜೊತೆ ನೀವೆಲ್ಲ ಮಾಡಿರೋದಕ್ಕೆ ಇವತ್ತು ದೊಡ್ಡ ಕಳೆ ತುಂಬಿಕೊಂಡಿದೆ. ಇದು ಮಿತ್ರ ಆಗ್ಬೋದು, ಶಿಶಿರ್ ಆಗ್ಬೋದು, ಇನ್ನೇನಪ್ಪ ಮಹಾಂತೇಶ, ನಮ್ಮ ಭಾವನಾ ಅವರು, ನೀನಪ್ಪ ಅಭಿ, ಮತ್ತೆ ನಮ್ಮ ಇನ್ನೊಬ್ಬ ರಾಕೇಶ್ ಇದ್ನಲ್ವ, ಅದ ರಾಕೇಶ್ ಅವನು ಭಯಂಕರವಾದ ನಟ, ಆಮೇಲೆ ಒಳ್ಳೆ ನಿರ್ದೇಶಕ ಕೂಡ. ಅವನಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಹಂಗಾಗಿ ಎಲ್ಲ ಸೇರಿ ಆಕ್ಟ್ ಮಾಡಿದಕ್ಕೆ ಇವತ್ತು ನಾವಿಬ್ರು ಇಲ್ಲಿ ನಿಂತ್ಕೊಂಡಿದೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ. ನಟ, ಆಮೇಲೆ ಒಳ್ಳೆ ನಿರ್ದೇಶಕ ಕೂಡ. ಅವನಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಹಂಗಾಗಿ ಎಲ್ಲ ಸೇರಿ ಆಕ್ಟ್ ಮಾಡಿದಕ್ಕೆ ಇವತ್ತು ನಾವಿಬ್ರು ಇಲ್ಲಿ ನಿಂತ್ಕೊಂಡಿದೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ. ನೀವೆಲ್ಲ ಹೆಗಲು ಕೊಟ್ಟಿದ್ದಕ್ಕೆ ನಾವು ಆ ಸ್ಥಾನಕ್ಕೆ ಬಂದು ಇಲ್ಲಿ ಇವತ್ತು ಅದನ್ನ ಹೊರಗಡೆ, ಇನ್ನೇನು 23ನೇ ತಾರೀಕು ಹೊರಗಡೆ ಬಂದು ಮಾತಾಡ್ತೀವಿ. ಹಂಗಾಗಿ ನಿಮ್ಗಳಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ಹೆಣ್ಮಕ್ಳ ವಿಷಯ ಬಂದ್ರೆ, ಭಾವನಾ ಅವರು, ರಚಿತಾ ರಾಮ್ ಅವರು, ನನ್ನ ಮಗಳು ರಿತನ್ಯ, ಮತ್ತೆ ಮಾಡಿದಂತ ಮಿಕ್ಕಿದೆಲ್ಲ ಹೆಣ್ಮಕ್ಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತೆ ಮಾತು ಕಡಿಮೆ ಇದ್ರೂ ತುಂಬಾ ಅರ್ಥಗರ್ಭಿತವಾಗಿರಬೇಕು ಅನ್ನೋದಕ್ಕೆ ನಮ್ಮ ಮಾಸ್ತಿ, ಶ್ರೀಕಾಂತ್, ಮತ್ತೆ ನಮ್ಮ ಮಂಡ್ಯದ ನೀನಮ್ಮ ಮಂಜು, ಎಲ್ರಿಗೂ ಧನ್ಯವಾದಗಳು. ಮತ್ತೆ ಇಡೀ ಟೀಮ್, ನೀವ್ಯಾರು ವರ್ಕ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ,
ನಾವು ಆಸ್ ಇಟ್ ಈಸ್ ಈಗ ನಾನು ಶೆಟ್ರು ಇಬ್ಬರು ಡೈರೆಕ್ಷನ್ ಟೀಮ್ ಮೇಲೆ ರೇಗ್ತಾನೆ ಇರ್ತೀವಿ. ಲಾಸ್ಟ್ ಏನೋ ಅವನ ಮೇಲೆ ರೇಗ್ಬಿಟ್ಟೆ ನಾನು, ಅವಿನಾಶ್ ಮೇಲೆ. ಎಲ್ಲ ಕಡೆ ಅವನು ಅವಿನಾಶ್ ನಿಲ್ಲಿ ಅಂತ. ಒಂದೇ ಕಣಪ್ಪ, ಸ್ವಲ್ಪ ನಾವು ನಾವು ಯಾರೋ ನಮ್ಮನ್ನ ಅಂದಂದ್ ಪರ್ಫೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಸ್ವಲ್ಪ ಅದ್ರ ಕಡೆ ಗಮನ ನೋಡ್ತಾ ಇರ್ತೀವಿ, ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ. ಸೊ ತುಂಬಾ ಪರ್ಫೆಕ್ಟ್ ಆಗಿದ್ದಾಗ ಏನು ಸಣ್ಣದೇನೋ ತಪ್ಕೊಂಡ್ರೆ ಬೈದಿರ್ತೀವಿ, ಕ್ಷಮಿಸ್ಬಿಡಿ ದಯವಿಟ್ಟು. ಯಾರು ತಪ್ಪು ತಿಳ್ಕೊಬಿಡಿ, ನೀವೆಲ್ಲ ದೊಡ್ಡ ನಿರ್ದೇಶಕರಾಗಬೇಕು. ನನಗೆ ಇದರ ಜೊತೆಯಲ್ಲಿ ನನ್ಗೊಂದೇ ಆಸೆ ಇತ್ತು, ಈ ತರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ. ಇನ್ಫ್ಯಾಕ್ಟ್ ತಮ್ಮ ಸಿನಿಮಾಗಳು ಬಂದಾಗಲೂ ನಾನು ಆ ಒಂದು ಮುಟ್ಟೆ ಕಥೆ ಎಲ್ಲ ನೋಡಿ, ವಾವ್ ಎಂತ ಕಲಾವಿದನಯ್ಯ, ಎಷ್ಟು ಡೇರ್ನೆಸ್ ಇವ್ರಿಗೆ, ಅಷ್ಟು ಚೆನ್ನಾಗಿ ಅವ್ರು ಪೋರ್ಟ್ರೇ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು. ಬಹುಶಃ ನಾನೇನನ್ನು ಅನ್ಕೊಂಡಿದ್ನು ಅಂದ್ರೆ, ಯಾರ್ಯಾರು ಕಷ್ಟಪಟ್ಟು ಮೇಲ್ ಬರ್ತಾರೋ ಅವ್ರೆಲ್ಲ ನೋಡಿ ನನ್ನ ಅಲ್ಲಿಗೆ ನಾನು ಹಿಂಗೆ ಅನುಭವಿಸಿದೆ ಅಲ್ವಾ ಅನ್ಕೊಂಡಾಗ ಯಾರ್ಯಾರು ಇಷ್ಟಪಡ್ತೀನಿ ಅವ್ರ ಜೊತೆಲೆ ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಆ ವಿಷಯದಲ್ಲಿ ನಿಮ್ ಬಗ್ಗೆ ನಾನು ಮಾತಾಡೋಗಿಲ್ಲ. ಲೈಕ್ ಶೆಟ್ರ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈಸ್ ಅ ಮ್ಯಾಗ್ನೆಟ್. ಆ ಒಂದು ಈ ಮ್ಯಾಗ್ನೆಟ್ ಇರುತ್ತಲ್ಲ, ಹಂಗೆ ನೋಡಿದ ತಕ್ಷಣ ಹೋಗಿ ಹಿಂಗೆ ಅಂಟ್ಕೊಬೇಕು ಅನ್ಸುತ್ತೆ. ಆ ತರ ಒಂದು ಶಕ್ತಿ ಇರುವಂತ, ಆ ತರ ಒಂದು ಬ್ಲೆಸ್ಸಿಂಗ್ ಇರುವಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಯಾವುದು ನಾಟಕವೂ ಅಲ್ಲ, ಅದ್ಯಾವುದು ಸುಮ್ಮನೆ ಸುಳ್ಳು ಅಲ್ಲ. ಶೆಟ್ರ್ ಮಾತಾಡೋದು ಒಂದು ಸೇಕ್ರೆಡ್ ಸೋಲ್ ಅಂತ ಹೇಳ್ಬೋದು. ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ. ಸೊ ಹಂಗಾಗಿ ಅಲ್ಲೊಂದು ಎನರ್ಜಿ ಇದೆ. ಆ ಎನರ್ಜಿ ನಾವಿಬ್ರು ಇನ್ನೂ ತುಂಬಾ ಸಾಧಿಸೋದಿದೆ, ಸಾಧನೆ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ. ನಾನು ನಿಮಗೆ ಚಿರಋಣಿ ಆಗಿದ್ದೀನಿ ನಾನು ಆ ವಿಷಯದಲ್ಲಿ. ನಾನು ಯಾವತ್ತೂ ಈ ತರ ಬಿಲ್ಡಪ್ ತೆಗಿತಾರೆ ಆ ತರ ಎಲ್ಲ ದಯವಿಟ್ಟು ತೆಗಿಯಪ್ಪ. ನಾನು ಯಾವತ್ತೂ ನನಗೆ ಪಾತ್ರಗಳು ಮುಖ್ಯವಾಗಿರ್ಬೇಕು ಹೊರತು ಅವ್ರ್ಯಾರೋ ನನ್ನ ಓವರ್ಟೇಕ್ ಮಾಡ್ತಾರೆ, ನನಗೆ ಯಾವತ್ತೂ ಅದಿಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಅನ್ಕೊಂಡೇ ಇಲ್ಲ, ಅನ್ಕೊಳ್ಳೋದು ಇಲ್ಲ. ನನಗೆ ನೀವು ಬಂದು ನಿಂತಾಗ್ಲೇ ವಾವ್ ಅನಿಸ್ತು. ಆಮೇಲೆ ನಿಮ್ದು ಇನ್ನೊಂದ್ 2-3 ಶಾರ್ಟ್ ನೋಡಿದೆ ನಾನು ಜಡೇಶ್ ತೋರಿಸಿದಾಗ, ಅದ್ ನೋಡ್ಬಿಟ್ಟು ಹೇಳ್ದೆ ಈ ತರ ನಮಗೊಂದು ಕತೆ ಮಾಡೋಣ ಈ ತರ ಅಂತ. ಸೊ ಇನ್ನೇನು 23ನೇ ತಾರೀಕು, ತುಂಬಾ ದಿವಸಗಳಿಲ್ಲ. ಈಗಾಗಲೇ ಇಡೀ ಟೀಮ್ ಪ್ರಮೋಷನ್ ಅಲ್ಲಿ ಕೂತಿದೀವಿ ಈಗ. ಸೊ ಹಂಗಾಗಿ ಶೆಟ್ರೆ ತಾವು ಕೂಡ ಅಪ್ ಟು 23ವರೆಗೂ ಒಂದೊಂದೇನೋ ಸಿನಿಮಾ ಬಗ್ಗೆ ಮರೀದಿರಾ ನನಗೋಸ್ಕರ ಒಂದೇನೋ ವಿಷಯ ಆಗ್ತಾ ದಯಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇಲ್ಲ, ಇವತ್ತಿಂದ ಹಾಕಕ್ಕೆ ಶುರು ಮಾಡೋಣ. ಇವತ್ತೇ ಹೌದು. ನಾನು ಸ್ವಲ್ಪ ಈ ಸಿನಿಮಾ ಹತ್ರ ಬಂದಾಗ ತುಂಬಾ ತಲೆ ಕೆಡಿಸ್ಕೊ, ಇವತ್ತಿಂದ ನಾನು ಪ್ರಾಮಿಸ್ ಮಾಡಿ. ಅಲ್ಲ, ಇಷ್ಟು ಕ್ಯಾಮ್ರಾ ಮುಂದೆ ಆಗೋಯ್ತು, ಫೋನ್ ಅಲ್ಲಿ ಆಗಿರೋ ಸಂಭಾಷಣೆ ಎಲ್ಲ ಕ್ಯಾಮ್ರಾ ಮುಂದೆ ಆಗೋಯ್ತು. ಇವಾಗ ಏನು ಆಪ್ಷನ್ ಇಲ್ಲ ಸರ್ಗೆ. ಸೊ ಹಂಗಾಗಿ ಇವತ್ತಿಂದ ಪ್ರಮೋಷನ್ ಇಬ್ರು ಅಪ್ ಟು 23ವರೆಗೂ ಬಿಡೋದು ಬೇಡ. ಆದರೆ ಫಸ್ಟ್ ಡೇ ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ. ದಯಮಾಡಿ ತಾವು ಸಮಯ ಮಾಡ್ಕೊಳ್ಳಿ, ಬನ್ನಿ, ಒಟ್ಟಿಗೆ ಸಖತ್ತಾಗಿರುತ್ತೆ, ಎಲ್ಲ ಅಲ್ಲಿ ಎಂಜಾಯ್ ಮಾಡೋಣ. ನಿಜವಾಗ್ಲೂ ಒಂದು ದೊಡ್ಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರುವಂತ ಜಡೇಶ್, ನಾನು ಕೂಡ ನಿಮ್ಗೆ ತುಂಬಾ ಆಭಾರಿಯಾಗಿ ಥ್ಯಾಂಕ್ಸ್ ಹೇಳ್ತಾ, ನಿನಗೂ ಕೂಡ ಚಿರಋಣಿ ಆಗಿರ್ತೀನಿ. ಸತ್ಯಪ್ರಕಾಶ್ ಸರ್, ಒಂದೇ ಒಂದು ಕಿವಿ ಮಾತು ನೋಡಿ, ಇವಾಗ್ಲೂ ಹೇಳ್ತೀನಿ, ಜಡೇಶ್ ಈಗಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಕತೆಗೆ ರೆಡಿ ಮಾಡ್ಕೊಳ್ಳಿ. ಅಲ್ಲಲ್ಲ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮಲ್ಲಿ ಯಾವಾಗ್ಲೂ ಆಗೋದು ಹಿಂಗೇನೆ, ಕಾಂಬಿನೇಷನ್ಗಳು ಕಟ್ಟಿ ಹೊಡೆದಾಗ, ಕಟ್ಟಿ ಮ್ಯಾಚ್ ಹೊಡಿತೀವಲ್ಲ, ಟಕ್ಕಂತ ಎಲ್ಲ ಪ್ಲೇಯರ್ಸ್ ದೂರ ಆಗೋಗ್ಬಿಡ್ತೀವಿ. ಆ ದೂರ ಆಗಿರೋದೇ ನಮ್ ವೀಕ್ನೆಸ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ನಾವೇನು ಹೇಳ್ಬೋದು ಅಂದ್ರೆ, ನಿರ್ದೇಶಕನ ಬಿಡಬೇಡಿ, ಚೆನ್ನಾಗಿ ಸಾಕೊಳ್ಳಿ. ಯಾಕಂದ್ರೆ ನೀವು ನಾಟಕ ಮಾಡಲ್ಲ, ಮೋಸ ಮಾಡಲ್ಲ, ಸ್ವಲ್ಪ ಮುಂಚ್ಕೊಂತೀರಾ, ಇಲ್ಲ ಫೋನ್ ಎತ್ತಲ್ಲ, ಇಲ್ಲ ಕೈಗೆ ಸಿಕ್ಕಲ್ಲ, ಮೂರೇ ತಾನೆ. ಇದು ನಮಗ್ ಕಾಮನ್ ಆಗ್ಬಿಟ್ಟಿದೆ. ಹಂಗನ್ಬಿಟ್ಟು ನೀವು ಕೆಟ್ಟವರಲ್ಲ, ನೀವು ದಿಲ್ದಾರ್. ನೀವು ನಿಮ್ ದಿಲ್ಗೆ ನನ್ನ ಹ್ಯಾಟ್ಸ್ ಆಫ್, ನಿಮ್ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಯಾರು ಬಂದ್ರು ನಾನು ನಿಂತ್ಕೊಂತೀನಿ ಅಂತೀರಲ್ಲ, ಅದೇ ನಿಮ್ ದೊಡ್ಡ ಶಕ್ತಿ. ಸೊ ಹಂಗಾಗಿ ಇವಾಗಲೇ ಜಡೇಶ್ನ ಲಾಕ್ ಮಾಡಿ, ಬೀಗದ ಕೈಯೆಲ್ಲ ನಾವಿದೀವಿ, ನಮ್ಮನ್ನು ಯೂಸ್ ಮಾಡಿ, ಬಿಡಬೇಡಿ. ಸ್ವಾಮಿ ಬಗ್ಗೆ, ಸ್ವಾಮಿ ಜೊತೆಯಲ್ಲಿ ಕರ್ಣ, ಸ್ವಾಮಿ ಗೊತ್ತಿಲ್ಲ, ಕೆಲವ್ರದ್ದು ಕೈ ರುಚಿ ಅಡಿಗೆಯಲ್ಲಿ ಸುಮ್ಮನೆ ಹಂಗ ಹಾಕಿದ್ರೆ ಅಡಿಗೆ ಆಗುತ್ತೆ, ತುಂಬಾ ರುಚಿ ಅಂತಾರಲ್ಲ, ಹಂಗೆ ಎಲ್ಲಾ ಕೊಟ್ಟಿದೀವಿ, ಇದ್ರಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ ಪ್ರೊಡ್ಯೂಸರು. ಸ್ವಾಮಿ ಹಂಗ್ ಇಟ್ಕೊಂಡ ಅಂದ್ರೆ ಕ್ಯಾಮ್ರಾನ, ಅದೇನೋ ಗೊತ್ತಿಲ್ಲ, ಅದೊಂದು ಮ್ಯಾಜಿಕ್. ಅದು
ಅಷ್ಟು ಅದ್ಭುತವಾಗಿ ನನಗೊಬ್ಬ ತಮ್ಮ ಅವನು. ಸೊ ಹಂಗಾಗಿ ನಾನು ಅವನು ಇವನು ಅಂತ ಮಾತಾಡ್ತೀನಿ. ಯಾಕಂದ್ರೆ ಅವನು ಚಿಕ್ಕವನಿಂದ ನಾನು ನೋಡಿದ್ದೀನಿ. ಜೊತೆಲಿ ಈ ಕಾರಣ ಅವರಿಬ್ಬರು ಪಾರ್ಟ್ನರ್ಶಿಪ್ ಹೆಂಗಿದೆ ಅಂದ್ರೆ ಅದ್ರ ರಿಸಲ್ಟನೇ ನಮ್ಮ ಈ ಟೀಸರ್ ಆಗ್ಬೋದು, ಸಿನಿಮಾ ಆಗ್ಬೋದು. ಅದ್ಭುತವಾದ DOP ನಮ್ಮ ಸ್ವಾಮಿ. ಒನ್ಸ್ ಅಗೇನ್ ಕಾರಣ ನೀನು ಕೂಡ ಬಂದಿಲ್ಲ, ಸೊ ಹಂಗಾಗಿ ನಿಂಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಲಿ ಜಡೇಶ್ನ ತುಂಬಾ ಒಳ್ಳೆ ಗೆಳೆಯನಾದ ಸುಧಾಕರ್ ಆಚೆ ಬರಲ್ಲ. ಬಾಯ್ಲಿ ಸುಧಾಕರ್, ಬಾಯ್ಲಿ. ಸುಧಾಕರ್ ಆಚೆ ಬರಲ್ಲ, ಮಾತಾಡಲ್ಲ, ಏನೂ ಮಾಡಲ್ಲ. ಬರೀ ಜಡೇಶಕ್ಕೆ ಸಪೋರ್ಟ್ ಅನ್ನು ಮಾಡ್ಕೊಂಡಿರ್ತೀಯ ನೀನು. ಇಷ್ಟು ಕೆಲಸಗಳ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತಹ ಒಂದು ಅದ್ಭುತವಾದ ಮನುಷ್ಯ. ತುಂಬಾ ಖುಷಿ ಆಗುತ್ತೆ ಶೆಟ್ರೆ ನನಗೆ. ಏನನ ಆಗ್ಲಿ ಆತನ ಪಾಡ್ಗ ಆತ ಜೊತೆಯಲ್ಲೇ ನಿಂತ್ಕೊಂಡು ಎಲ್ಲ ವಹಿಸ್ಕೊಂಡು ಮಾಡೋದು ಇತ್ತು. ನಿಜವಾಗ್ಲೂ ನಿಮ್ಮಂತವ್ರು ನಮಗೂ ಕೂಡ ಬೇಕು. ಸಿಗೋದು ಕಷ್ಟ ನಮ್ಗೆ. ಏನ್ ಮಾಡೋದು, ಈ ಅಷ್ಟು ಭಯಂಕರವಾದ ಕಾಲ ಇವಾಗ. ನನಗೊಂದು 2-3 ಕೊಡಿ ದಯವಿಟ್ಟು. ಈ ಮಧ್ಯೆ ಇನ್ನು 2-3 ಸಾಂಗ್ ರಿಲೀಸ್ ಮಾಡ್ತೀವಲ್ಲ. 3 ಸಾಂಗ್ ರಿಲೀಸ್ ಮಾಡ್ತೀವಿ. 13ನೇ ತಾರೀಕು ಯಾವ ಸಾಂಗಪ್ಪ? 13ನೇ ತಾರೀಕು ನಿಂಗವ್ವ ಅಂತ ಒಂದು ತುಂಬಾ ಒಳ್ಳೆ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಅವತ್ತು ಕೂಡ ಹಿಂಗೆ ಎಲ್ಲೋ ಹೀಗೆ ಸೇರಿ ಅದನ್ನ ಎಂಜಾಯ್ ಮಾಡೋಣ. ಅದಾದ್ಮೇಲೆ ರಿತನ್ಯದೊಂದು ಸಾಂಗ್ ಮಾಡ್ತೀವಿ. ಅದಾದ್ಮೇಲೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಈ ತರದ ಎಲ್ಲ ಮತ್ತೆ ಸೇರಿ ಫುಲ್ ಎಂಗೇಜಿಂಗ್ ಆಗಿರ್ತೀವಿ. ನಿಮ್ಮೆಲ್ಲರ ಆರೈಕೆ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಕಲಾವಿದರ ಮೇಲೆ ಇರಲಿ. ನೀವೆಲ್ಲ ತುಂಬಾ ಸಪೋರ್ಟಿವ್